ಶನಿಯಿಂದ ಬರುವಂಥ ದುಃಖ, ವಿಳಂಬ, ಆಲಸ್ಯ, ನಿಷ್ಕ್ರಿಯತೆ, ಮುಂದೂಡುವಂಥ ಸ್ವಭಾವ, ಹಾಗೆಯೇ ಯಾವುದೂ ಬೇಡ ಅನ್ನುವಂಥ ಒಂಥರ ನಿರ್ಲಿಪ್ತತೆ, ಇದನ್ನೆಲ್ಲ ಹೇಗೆ ನಾವು ನಿವಾರಿಸ್ಕೊಳ್ಳೋದು ಅನ್ನೋ ಬಗ್ಗೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಆವಾಹನೆ ಮಾಡ್ತಿದ್ದೀನಿ. ಆ ಟಾಪಿಕ್ ಏನು ಅಂತ ನೀವು ಕೇಳೋದಾದರೆ, ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಅಂದರೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿದ್ದಾರೆ, ಇದೊಂದು ವಿಷಯದ ಬಗ್ಗೆ ತಿಳಿಸ್ಕೊಡಿ ನಮಗೆ ಅಂತ. ನೀವು ಜ್ಯೋತಿಷವನ್ನು ಕೂಡ ತುಂಬ ಚೆನ್ನಾಗಿ ಕವರ್ ಮಾಡ್ತೀರಾ, ಖುಷಿಯಾಗುತ್ತೆ ನಮಗೆ. ಒಂದಷ್ಟು ವಿಚಾರಗಳು ಭಾಳ ಮೋಟಿವೇಟಿಂಗ್ ಆಗಿರ್ತವೆ. ತುಂಬ ಜನ ಈ ಪಂಚಮ ಶನಿ ವಿಚಾರದಲ್ಲಿ ನಮ್ಮನ್ನು ಹೆದರಿಸ್ತಿದ್ದಾರೆ. ನಮಗೊಂಚೂರು ಧೈರ್ಯ ತುಂಬಿ ಏನಾದರೂ ಪಾಸಿಟಿವ್ ವಿಚಾರಗಳಿದ್ದರೆ, ಒಳ್ಳೆಯ ವಿಚಾರಗಳಿದ್ದರೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಮೋಸ್ಟ್ ಪ್ರಾಬಲಿ ಪಂಚಮ ಶನಿ ಅಂದರೆ ನೆಕ್ಸ್ಟ್ ಬರೋದಿರುತ್ತೆ ವೃಶ್ಚಿಕ ರಾಶಿಗೆ. ತುಲಾ ರಾಶಿಗೆ ಮುಗಿತಾ ಇದೆ ಪಂಚಮ ಶನಿ, ಮಾರ್ಚ್ಗೆ ಮುಗಿಯುತ್ತೆ ಅಂತ. ಶನಿ ಯಾವಾಗ ಮೀನ ರಾಶಿಗೆ ಬರೋದಿದೆಯೋ, ಕುಂಭರಾಶಿಯಿಂದ ದಾಟಿ ಪಂಚಮ ಶನಿ ಮುಕ್ತಾಯ ಆಯಿತು ತುಲಾ ರಾಶಿಗೆ. ವೃಶ್ಚಿಕ ರಾಶಿ ಇನ್ನು, ತುಲಾ ರಾಶಿ ಔಟು, ಪಂಚಮ ಶನಿ ಬ್ಯಾಂಗ್ ಬ್ಯಾಂಗ್. ನೋಡೋಣ ಏನಾಗುತ್ತೆ ಅಂತ. ಸ್ನೇಹಿತರೆ, ಈ ಪಂಚಮ ಶನಿ ಬಗ್ಗೆ ಹೇಳೋದಾದರೆ, ಪಂಚಮ ಭಾವ ಅಂದರೆ ನಾವು ಕರಿತೀವಿ ಪೂರ್ವ ಪುಣ್ಯಸ್ಥಾನ ಅಂತ. ನಿಮ್ಮ ಪುಣ್ಯಾಂಶಗಳು, ನೀವೇನು ಒಳ್ಳೆ ಕೆಲಸಗಳನ್ನ ಮಾಡಿರ್ತೀರಾ, ಪಾಸಿಟಿವ್ ಥಾಟ್ಸ್ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ, ಅದಕ್ಕೆಲ್ಲ ಒಂಚೂರು ಗ್ರಹಣ ಹಿಡಿತು ಅಂತ ಅರ್ಥ. ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಇದೆರಡರ ಒಂದು ಸರಿಯಾದ ಮಿಶ್ರಣ ಲೈಫಲ್ಲಿ ಬೇಕಾಗುತ್ತೆ. ನೆಗೆಟಿವ್ ವಿಚಾರಗಳು ಕೂಡ ಹೆಲ್ಪ್ಫುಲ್ ಆಗ್ತವೆ. ಉದಾಹರಣೆಗೆ ಭಯ, ನೆಗೆಟಿವ್ ಫೀಲ್, ಅದು ನೆಗೆಟಿವ್ ಥಾಟ್, ಅದು ಭಯ ಅನ್ನೋದು ಇರಬಾರ್ದು, ಕಮ್ಮಿ ಇದ್ದರೆ ಒಳ್ಳೆಯದು. ಹಾಗಂತ ಭಯ ಅನ್ನೋದು, ಈಗ ಒಬ್ಬ ಶಕ್ತಿಶಾಲಿಯನ್ನು ನಾನು ಎದುರಿಸೋದಕ್ಕೆ ಹೋಗ್ತೀನಿ, ಒಂದು 200-300 ಪೌಂಡ್ ಇರೋ ಪೈಲ್ವಾನ್ರ ಹತ್ರ ನಾನು ಕುಸ್ತಿಗೆ ಹೋಗ್ತೀನಿ, ನಾನ್ಸೆನ್ಸ್ ಅಲ್ವಾ? ನನ್ನ ಹತ್ರ ಕಡ್ಡಿ ಪೈಲ್ವಾನ ಹೋಗೋಗಿ ಪೈಲ್ವಾನ್ರನ್ನ ಹೆದರಿಸೋದು ಅಂದರೆ ಕನಸಿನ ಮಾತೆ ಸರಿ, ಅಂದರೆ ಪೆಟ್ಟು ತಿನ್ನೋದು ಗ್ಯಾರಂಟಿ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಈ ಥರದ ವಿಚಾರಗಳು, ಭಯ ಒಳ್ಳೆಯದಾಗುತ್ತೆ ಆವಾಗ. ಅಂದರೆ ಒಂದು ಪರ್ಸೆಪ್ಷನ್ನ ಕೊಡುತ್ತೆ, ನೀನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಬಗ್ಗೆ, ನಿನ್ನ ಲಿಮಿಟೇಷನ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಹದ್ದು ಬಸ್ನಲ್ಲಿ ಇರೋದಕ್ಕೆ ಸಹಾಯ ಮಾಡುತ್ತೆ ಭಯ ಅನ್ನೋದು. ಹಾಗೆಯೇ ಸಂಶಯ, ಅವನೊಬ್ಬ ಕಳ್ಳ ಇದ್ರೂ ಇರ್ಬೋದು, ಎಲ್ಲೋ ಒಂದು ಕಡೆ ಸಂಶಯ ನಮ್ಮ ಮನಸ್ಸಲ್ಲಿ ಮೂಡೋದು, ಆ ಕಳ್ಳನಿಂದ ತಪ್ಪಿಸ್ಕೊಂಡಿರೋದಕ್ಕೆ, ಹುಷಾರಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಇವನೇನೋ ಫ್ರಾಡ್ ಮಾಡ್ತಾ ಇದ್ರೂ ಇರ್ಬೋದು, ಭಾಳ ರೈಲ್ ಬಿಡ್ತಾನೆ ಈ ವ್ಯಕ್ತಿ ಅಂತ ನೀವು ಯೋಚನೆ ಮಾಡ್ತೀರಾ ಅಂತಾದರೆ, ಅದು ನಿಮಗೆ ಸಹಾಯ ಮಾಡುತ್ತೆ ಆ ವ್ಯಕ್ತಿಯಿಂದ ದೂರ ಇರೋದಕ್ಕೆ. ಸೊ ಸಂಶಯ, ಭಯ ಇವೆಲ್ಲ ಕೂಡ ನೆಗೆಟಿವ್ ಥಾಟ್ಗಳೇ ಆಗಿದ್ದಾವೆ, ಬಟ್ ಸಹಾಯ ಮಾಡುತ್ತೆ ಜೀವನವನ್ನು ಫೇಸ್ ಮಾಡೋದಕ್ಕೆ. ಯಾಕೆಂದರೆ ಆ ನೆಗೆಟಿವ್ ಥಾಟು ಅಷ್ಟರ ಮಟ್ಟಿಗೂ ನಿಮಗಿಲ್ಲ ಅಂದರೆ ಲೈಫಲ್ಲಿ ಭಾಳಷ್ಟು ಅಪಾಯಕ್ಕೆ ನೀವು ಸಿಕ್ಕಾಕೋಬೋದು. ಅಪಾಯದಿಂದ ಹೊರಗಡೆ ಬರೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗದೆ ಇರ್ಬೋದು. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ಶಕ್ತಿ ಜಾಸ್ತಿ ಇದೆ ಅಂತ ತಲೆಯನ್ನು ತೊಗೊಂಡೋಗಿ ಕಲ್ಲು ಬಂಡೆಗೆ ಹೊಡೆಯೋದಕ್ಕೆ ಹೋಗಬಾರ್ದು ಅಂತ, ಹೊಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅಂತ. ಸೊ ಈ ಥರ ಬಚಾವಾಗಿರೋದಕ್ಕೆ ನಿಮಗೆ ನೆಗೆಟಿವ್ ಥಾಟ್ಗಳು ಸಹಾಯ ಮಾಡ್ತವೆ. ಆದರೆ ಆ ನೆಗೆಟಿವ್ ಥಾಟ್ಗಳು, ಸಂಶಯ, ಅನುಮಾನ, ಭಯ, ದುಃಖ, ಈ ಥರದ ವಿಚಾರಗಳೇ ಜಾಸ್ತಿ ಆದಾಗ ಜೀವನವನ್ನು ಎದುರಿಸೋದು ಭಾಳ ದುಸ್ತರ ಆಗುತ್ತೆ, ದುರ್ಭರ ಆಗುತ್ತೆ. ಪ್ರತಿಯೊಂದು ವಿಚಾರಗಳಿಗೂ ಅನುಮಾನ ಕಾಡಿದಾಗ ವ್ಯಕ್ತಿ ಅವನ ಆಪ್ಟಿಮಮ್ ಲೆವೆಲ್, ಅಂದರೆ ಅವನ ಮ್ಯಾಕ್ಸಿಮಮ್ ಪೊಟೆನ್ಷಿಯಲನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಮ್ಯಾಕ್ಸಿಮಮ್ ಈ ಲೈಫಿಂದ ನೀವೇನನ್ನ ಸಾಧಿಸ್ಬೋದು, ಏನನ್ನ ಪಡ್ಕೋಬೋದು, ಎಷ್ಟು ಸುಖವನ್ನು ಪಡ್ಕೋಬೋದು, ಎಷ್ಟು ಜ್ಞಾನವನ್ನು ಗಳಿಸ್ಕೋಬೋದು, ಅನುಭವವನ್ನು ಪಡ್ಕೋಬೋದು, ಆ ಥರದ ವಿಚಾರಗಳ ಬಗ್ಗೆ ಹೋಗೋದಕ್ಕೆ ನಿಮಗೆ ಈ ನೆಗೆಟಿವ್ ಥಾಟ್ಗಳು, ಸಂಶಯ, ಗೊಂದಲ, ಈ ಥರದ ವಿಚಾರಗಳು ನಿಮ್ಮನ್ನು ಆ ಥರದ ಪಾಸಿಟಿವ್ ವಿಚಾರಗಳ ಕಡೆ ಹೋಗದೇ ಇರೋ ಹಾಗೆ ತಡಿತಾವೆ, ಲೈಫನ್ನು ಹೀನಾಯವಾಗಿ ಮಾಡ್ತವೆ. ಬೇರೆ ಜನರ ವಿಚಾರದಲ್ಲಿ, ಬೇರೆ ಜನರ ಎದುರಲ್ಲಿ ನೀವು ತಾತ್ಸಾರಕ್ಕೆ ಒಳಗಾಗಬೇಕಾಗತ್ತೆ. ದುಃಖ ನಿಮ್ಮನ್ನು ಕಾಡ್ತಾ ಇರುತ್ತೆ ಸತತವಾಗಿ. ಹಾಗಂದ್ರೆ ದುಃಖ ಇರಬಾರ್ದಾ? ಲೈಫಲ್ಲಿ ದುಃಖ ಇರಬೇಕು. ದುಃಖ ಇಲ್ಲದೆ ಇದ್ದರೆ ಏನನ್ನೂ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ವ್ಯಕ್ತಿ ಆದವನು. ಸಂಶಯ ಇಲ್ಲದೆ ಇದ್ದರೆ, ನಾನು ಹೇಳಿದೆ, ಸಂಶಯ ಮತ್ತು ಭಯ ಅನ್ನೋದು ಯಾವ ಥರ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ಅಂತ. ಸೊ ಇವೆಲ್ಲ ಇರಬೇಕಾದ ಭಾವಗಳೇ ಆಗಿರ್ತವೆ. ಆ ಭಾವನೆಗಳೇ ಜಾಸ್ತಿಯಾಗಿ ಮೇಲೆದ್ದು ನಿಮಗೆ ಒದೆಯೋದಕ್ಕೆ ಶುರು ಮಾಡಿದಾಗ ಇವರೆಲ್ಲ ಮಿತ್ರರೇ. ಭಾಳ ತಪ್ಪು ತಿಳ್ಕೊತೀವಿ ನಾವು. ದುಃಖ ಅನ್ನೋದು ಶತ್ರು, ಸಂಶಯ ಅನ್ನೋದು ಶತ್ರು, ಭಯ ಅನ್ನೋದು ಶತ್ರು ಅಲ್ಲ. ಎಲ್ಲರೂ ಮಿತ್ರರೇ, ಎಲ್ಲರೂ ಇರಬೇಕಾದವರೇ. ಪ್ರಕೃತಿಯಲ್ಲಿ ಎಲ್ಲದು ಒಂದು ಸಮರಸದಲ್ಲಿದ್ದಾಗ ಜೀವನ ಅದ್ಭುತವಾಗಿರುತ್ತೆ. ಖುಷಿ ಜಾಸ್ತಿ ಆಗೋಯ್ತು, ಎಕ್ಸೈಟ್ಮೆಂಟ್ ಜಾಸ್ತಿ ಆಗೋಯ್ತು ಅಂದಾಗ ಆ ಖುಷಿಯ ಮತ್ತಿನಲ್ಲಿ ಏನೇನೋ ಬೇಡದೇ ಇರೋ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ತೀವಿ. ಖುಷಿ ಕೂಡ ಹಾನಿಕಾರಕ ಅಂತಲೇ ಆಯಿತು ಅಲ್ಲಿಗೆ. ಪಾಸಿಟಿವ್ ವಿಚಾರಗಳು ಕೂಡ ಹಾನಿಯನ್ನು ಉಂಟು ಮಾಡ್ತವೆ ಸ್ನೇಹಿತರೆ. ಒಂದು ಲಿಮಿಟಲ್ಲಿದ್ದರೆ ಮಾತ್ರ ಎಲ್ಲದಕ್ಕೂ ಒಂದು ಚಂದ ಇರುತ್ತೆ. ಅಲ್ಲಿಗೆ ಒಳ್ಳೆಯ ವಿಚಾರಗಳಿಂದಲೂ ಕೂಡ ಅನಾಹುತ ಉಂಟಾಗುತ್ತೆ ಅಂತ ಆಯಿತು. ಹಾಗಾಗಿ ಸ್ಪೀಡ್ ಭಾಳ ಒಳ್ಳೆಯದು. ಬೇಗ ಕೆಲಸ ಮಾಡ್ತೀನಿ, ಬೇಗ ಕೆಲಸ ಕಾರ್ಯಗಳನ್ನ ಮುಕ್ತಾಯ ಮಾಡ್ತೀನಿ, ಹೋಗಬೇಕಾದಲ್ಲಿಗೆ ತಲುಪ್ತೀನಿ. ಡ್ರೈವಿಂಗಲ್ಲೂ ಭಾಳ ಸ್ಪೀಡಾಗಿ ಹೋಗ್ತೀನಿ, ಆರಾಮಾಗಿ ಹೋಗ್ತೀನಿ. ಭಾಳ ಬೇಗ ಹೋಗೋ ಮೂಲಕ ನನ್ನ ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗುತ್ತೆ.
ಬೇರೆಯವರಿಗೆ ಅರ್ಧ ಗಂಟೆ ಬೇಕಾಗುತ್ತೆ, ನಾನು 15 ನಿಮಿಷದಲ್ಲಿ ಚಕ ಅಂತ ಹೊರಟು ಚಕ ಅಂತ ಜಾಗವನ್ನು ತಲುಪ್ಕೊಂಡಿರ್ತೀನಿ ಅಂತ ನೀವು ಯೋಚನೆ ಮಾಡೋದಾದರೆ ಭಾಳ ಡೇಂಜರಸ್ ಇದು. ಸ್ಪೀಡ್ ಒಳ್ಳೆಯದು, ಪಾಸಿಟಿವ್ ವಿಷಯ. ಬಟ್ ಯಾವಾಗ ಸ್ಪೀಡು ಅತಿ ಆಗುತ್ತೋ ಅಪಾಯ ಕೂಡ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಯಾವುದೇ ಪಾಸಿಟಿವ್ ವಿಚಾರ ಇದ್ರೂ ಕೂಡ ಅದು ಲಿಮಿಟಲ್ಲಿ ಇರಬೇಕು, ಯಾವುದೇ ನೆಗೆಟಿವ್ ವಿಚಾರ ಇದ್ರೂ ಕೂಡ ಅದು ಲಿಮಿಟಲ್ಲಿ ಇರಬೇಕು. ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಕಾಸ್ಮಿಕ್ ಎನರ್ಜಿಯನ್ನು ತರುವಂಥ ಒಂದು ಗ್ರಹ ಅಂದರೆ ಅದನ್ನೇ ನಾವು ಕರಿತೀವಿ ಶನಿದೇವರು ಅಂತ. ನೋಡಿ ಸ್ನೇಹಿತರೆ, ಪಂಚಮ ಶನಿ ಅಂದಾಕ್ಷಣ 5ನೇ ಮನೆಗೆ ಶನಿ ಬರುತ್ತೆ. 5ನೇ ಮನೆ ಅನ್ನೋದು ಭಾಳ ಪಾಸಿಟಿವ್ ಜಾಗ. ಅದು 5ನೇ ಮನೆ ಪ್ರಬಲವಾಗಿದ್ದಷ್ಟು ವ್ಯಕ್ತಿಗಳು ಧನಿಕರಾಗ್ತಾರೆ, ಅಂದರೆ ದುಡ್ಡುಳ್ಳವರಾಗ್ತಾರೆ. ಬೇಕಷ್ಟು ಸುಖ, ಸಂಪತ್ತು, ಸಂಪಾದನೆ ಇದೆಲ್ಲ ಜಾಸ್ತಿ ಆಗುವಂಥ ಹೆಚ್ಚಿನ ಅವಕಾಶಗಳನ್ನು ಲೈಫಲ್ಲಿ ಪಡ್ಕೊಳ್ತಾರೆ. ಬಟ್ ಆ 5ನೇ ಮನೆಗೆ ಅಡ್ಡಿ ಆತಂಕಗಳು ಬಂದಾಗ ವೀಕ್ ಆಗ್ತಾ ಹೋಗುತ್ತೆ. ವ್ಯಕ್ತಿಯ ಪರ್ಸ್ ಅನ್ನೋದು, ಅಂದರೆ ಕೋಶ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಭಂಡಾರ, ಕೋಶ ಏನಾದರೂ ಕರೀರಿ, ಖಜಾನೆ ಕಡಿಮೆ ಆಗ್ತಾ ಹೋಗುತ್ತೆ. ದುಡ್ಡು ಬಂದು ಸೇರೋದ್ರಲ್ಲಿ ಭಾಳಷ್ಟು ಅಡ್ಡಿ ಆತಂಕಗಳು ಎದುರಾಗ್ತವೆ. ಆತ ಭಾಳಷ್ಟು ಸಾತ್ವಿಕತೆಯನ್ನು ರೂಢಿಸ್ಕೊಳ್ಬೇಕಾಗತ್ತೆ ಜೀವನದಲ್ಲಿ. ಸಾತ್ವಿಕತೆ ಅಂದರೆ ಏನು? ಭಾಳಷ್ಟು ಜನ ಸಾತ್ವಿಕತೆ ಅಂದರೆ ಈರುಳ್ಳಿ ತಿಂದೇ ಇರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ ತಿಂದೇ ಇರೋದು ಅಂತ. ದಿನದ ಒಟ್ಟಾರೆ ಚರ್ಯೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಡೋದೇನು ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಕೃತ್ಯ ಏನು ಮಾಡ್ತೀರಾ ಅಂದರೆ ಏನು ಮಾಡ್ತೀರಾ ಅನ್ನೋದು ಥಾಟ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಏನು ಆಲೋಚನೆ ಮಾಡ್ತೀರಾ, ಹಾಗೆಯೇ ಮಾತು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನು ಮಾತಾಡ್ತೀರಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕೃತಿ. ಆಲೋಚನೆ, ಮಾತು, ಕೃತಿ ಇವಿಷ್ಟು. ಮಾಡೋದೇನು ನಿಮ್ಮ ಕೆಲಸ, ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ, ಇವಿಷ್ಟು ಇಂಪಾರ್ಟೆಂಟ್ ಆಗ್ತವೆ. ನಿಮ್ಗೆ ಗೊತ್ತೇ ಇದೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ. ಅದನ್ನು ನಾನು ಹೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಯಾವ ಥರ ಮಾತಾಡೋದು ಒಳ್ಳೆಯದು, ಯಾವ ಥರ ನಡ್ಕೊಳ್ಳೋದು ಒಳ್ಳೆಯದು, ಯಾವ ಥರ ಆಲೋಚನೆ ಮಾಡೋದು ಒಳ್ಳೆಯದು, ಇದು ಮೂರನ್ನು ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ತಿಳಿಸಿರ್ತಾರೆ. ಅದನ್ನು ನೀವು ಫಾಲೋ ಮಾಡಿದರೆ ಲೈಫಲ್ಲಿ ಭಾಳಷ್ಟು ಮೇಲೆ ಬರುವ ಸಾಧ್ಯತೆಗಳು ಇರ್ತವೆ. ಈ ಶನಿದೇವರು ಏನು ಮಾಡ್ತಾರೆ, ವ್ಯಕ್ತಿಯ ಸ್ಪೀಡ್ನ ಅಂದರೆ ವೇಗವನ್ನು, ತೀವ್ರತೆಯನ್ನು ಕಡಿಮೆ ಮಾಡೋ ಶಕ್ತಿ ಶನಿದೇವರಿಗಿದೆ. ವಿಳಂಬ, ಮೊದಲನೇದಾಗಿ ಶನಿಯ ಬಗ್ಗೆ ಹೇಳೋದು, ಮಂದ ಅಂತಲೇ ಕರೀತಾರೆ ಈತನನ್ನು. ಅಂದರೆ ಸ್ಲೋನೆಸ್ಸನ್ನು ತರುವಂಥದ್ದು. ಆ ಥರದ ಒಂದು ಕಾಸ್ಮಿಕ್ ಪೊಸಿಷನಿಂಗ್ ಶನಿ ಗ್ರಹಕ್ಕೆ ಇದೆ. ದೂರದಲ್ಲಿ ಎಲ್ಲೋ ಇರುತ್ತೆ ಅದು. ಅಂದರೆ ಬಾಹ್ಯಾಕಾಶ ಇನ್ನೇನು ಮುಗ್ದೋಯ್ತು ಅನ್ನೋ ಮಟ್ಟಕ್ಕೆ, ಈ ಸೌರವ್ಯೂಹ ಇನ್ನೇನು ಮುಗ್ದೋಯ್ತು ಅನ್ನೋ ಒಂದು ಪಾಯಿಂಟಲ್ಲಿ ಶನಿ ಗ್ರಹ ಇರುತ್ತೆ ದೂರದಲ್ಲಿ. ಸೊ ಅದರ ಪ್ರಭಾವ ಪಂಚಮದ ಮೇಲೆ ಜಾಸ್ತಿ ಆದಾಗ ನಿಧಾನಗತಿಯನ್ನು ತರುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ. ಮಂದ ಅನ್ನೋದೇ ಹೆಸರು. ಪಂಚಮ ಸ್ಥಾನದಲ್ಲಿ ಮಂದ. ಪಂಚಮ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಅದೃಷ್ಟಕ್ಕೆ, ನಿಮ್ಮ ಫಲವನ್ನು ಪಡ್ಕೊಳ್ಳೋ ಶಕ್ತಿಯನ್ನು ಸೀಮಿತ ಮಾಡುತ್ತೆ. ಇದು ಫಲಗಳು ಕಡಿಮೆ ಆಗ್ತವೆ, ತೀವ್ರತೆ ಕಡಿಮೆ ಆಗುತ್ತೆ, ಅನ್ನೋದು ತೀಕ್ಷ್ಣತೆ ಕಡಿಮೆ ಆಗುತ್ತೆ. ಬುದ್ಧಿ ಅಷ್ಟೊಂದು ತೀವ್ರವಾಗಿ ಚುರುಕಾಗಿ ಕೆಲಸ ಮಾಡೋದಿಲ್ಲ. ಸ್ಲೋನೆಸ್ ಅನ್ನೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಯೋಜನೆಗಳ ಅನುಷ್ಠಾನದಲ್ಲಿ, ಹಾಗೆಯೇ ನಿಮ್ಮ ವರ್ತನೆಯಲ್ಲಿ ನುಸುಳುತ್ತೆ. ಮತ್ತೊಂದು ವಿಚಾರಕ್ಕೆ ಬರೋಣ. ಯಾವಾಗ ನಾವು ಮಹತ್ವಾಕಾಂಕ್ಷಿಗಳಾಗಿರ್ತೀವಿ, ಬಹಳ ಉತ್ಸಾಹದಿಂದ ಇರ್ತೀವಿ, ಭಯಂಕರ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಉತ್ಸಾಹವನ್ನು ಹೊಂದಿರ್ತೀವಿ, ಏನೋ ಒಂದು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತೀವಿ. ಒಂದು ವಿಚಾರ ಭಾಳ ಒಳ್ಳೆಯದು, ಇದೆಲ್ಲ ತುಂಬ ಒಳ್ಳೆಯದು. ಹಗಲು ರಾತ್ರಿ ದುಡಿಬೇಕು, ಕೆಲಸ ಮಾಡಬೇಕು, ಮನುಷ್ಯ ಸಂಪಾದಿಸಬೇಕು, ಸಂಪಾದಿಸಿದ್ದನ್ನು ಖರ್ಚು ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಬಹಳಷ್ಟು ಹೊಸ ಹೊಸ ಯೋಜನೆಗಳಲ್ಲಿ ತೊಡಗಿಸ್ಬೇಕು. ಇವೆಲ್ಲ ಸರಿಯಾದ ದಾರಿನೇ ಆಗಿರುತ್ತೆ, ಪಾಸಿಟಿವ್ ದಾರಿಗಳು. ಬಟ್ ಈ ಎಲ್ಲ ವಿಚಾರಗಳು ಒಟ್ಟಾಗಿ, ಅಂದರೆ ಏನೋ ಮಾಡಬೇಕು ಅಂತ ತುಡಿತಾ ಏನಿರುತ್ತೆ ನೋಡಿ ನಿಮ್ಮ ಮನಸ್ಸಲ್ಲಿ, ಅದು ಕ್ರಿಯೇಟ್ ಮಾಡುತ್ತೆ ಮೊದಲನೇದಾಗಿ ಗೊಂದಲಗಳನ್ನು. ಮುಂದೆ ಏನು ನಮ್ಮ ಕತೆ ಅಂತ, ಯಾವ್ದು ಸರಿಯಾಗುತ್ತೋ ಇಲ್ವೋ ಅಂತ. ಎರಡನೇದು ವಿಪರೀತ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ ಮನಸ್ಸಲ್ಲಿ. ಜೀವನವನ್ನು ಸಾಗಿಸ್ಕೊಂಡು ಹೋಗೋದೇ ಕಷ್ಟ ಅನ್ನೋ ಸ್ಥಿತಿಗೆ ಬರ್ತಾರೆ ಭಾಳಷ್ಟು ಜನ. ದೊಡ್ಡ ಮನುಷ್ಯರು, ದೊಡ್ಡ ಕನಸುಗಳನ್ನು ಹೊಂದಿರೋ ವ್ಯಕ್ತಿಗಳು. ಕೆಲಸದಲ್ಲಿ ವಿಪರೀತ ಒತ್ತಡ ಆಗುತ್ತೆ, ಕೆಲಸಗಳಲ್ಲಿ ಏರುಪೇರು ಕಾಣಿಸ್ಕೊಳ್ಳುತ್ತೆ. ಈಗ ಹೇಳಿ, ನಿಮ್ಮನ್ನು ಒಂಚೂರು ಸ್ಲೋ ಮಾಡೋದು ಒಳ್ಳೆಯದಾ ಕೆಟ್ಟದ್ದಾ? ಖಂಡಿತ ಒಳ್ಳೆಯದೇ. ಒಂಚೂರು ಸ್ಲೋನೆಸ್ಸನ್ನು ತರಬೇಕು ಲೈಫಲ್ಲಿ. ಎಲ್ಲ ವ್ಯಕ್ತಿಗಳು ಜೀವನಕ್ಕಾಗಿ ಒಂದಷ್ಟನ್ನು ಸಂಪಾದಿಸ್ತಿರ್ತಾರೆ. ಅರ್ನಿಂಗ್ಸ್ ಅನ್ನೋದು ಎಲ್ರಿಗೂ ಇರಲೇಬೇಕು. ಅರ್ನಿಂಗ್ಸ್ ಇಲ್ಲದೆ ಇದ್ದರೆ ಜೀವನ ಆಗೋದಿಲ್ಲ. ಕೆಲಸ ಮಾಡ್ತಿರ್ತೀರಾ, ಅರ್ನ್ ಮಾಡ್ತಿರ್ತೀರ. ಅದರಲ್ಲಿ ಒಂದು ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಒಂದು ವಿಚಾರದಲ್ಲಿ ನಿಮಗೆ ತೀವ್ರವಾದ ಸೋಲು ಮತ್ತು ಆ ಸೋಲಿನಿಂದ ದುಃಖ ಉಂಟಾಗೋ ಚಾನ್ಸಸ್ ಇರುತ್ತೆ. ಅದು ಯಾಕೆ ಉಂಟಾಗುತ್ತೆ ಅಂತ ನೀವು ನಿಮ್ಮನ್ನು ಪ್ರಶ್ನೆ ಕೇಳ್ಕೋಬೇಕಾಗತ್ತೆ. ಯಾಕೆಂದರೆ ಈ ದುಃಖದ ಅಧಿಪತಿ ಶನಿ ಆಗಿರ್ತಾನೆ, ಸೋಲಿನ ಅಧಿಪತಿ ಕೂಡ ಹೌದು. ಸೋಲಿಸೋ ಸಾಮರ್ಥ್ಯ ಇರುತ್ತೆ, ವಿಶೇಷವಾಗಿ ಈ ಪಂಚಮದಲ್ಲಿ ಗೋಚಾರದಲ್ಲಿ ಇದ್ದಾಗ. ಈ ಸಂದರ್ಭದಲ್ಲಿ ನಿಮಗೆ ಬರೋ ಸೋಲು ಯಾವ ಥರ ಇರುತ್ತೆ ಅಂದರೆ, ಆ ಸೋಲು ನಿಮ್ಮ ಲೈಫಲ್ಲಿ ತುಂಬ ನಿರ್ಣಾಯಕವಾಗಿರುತ್ತೆ.
ಯಾವಾಗಲೂ ಒಬ್ಬ ವ್ಯಕ್ತಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಒಂದು ಎದುರಾಳಿ ಗೆಲ್ಲಬೇಕು, ಇಲ್ಲ ನೀವು ಗೆಲ್ಲಬೇಕು. ಆ ಎದುರಾಳಿಗೆ ಕಾಲಚಕ್ರದಲ್ಲಿ ಮೇಲ್ಗಡೆ ಹೋಗಿರ್ಬೋದು, ನಿಮಗೆ ಕೆಳಗಡೆ ಬಂದಿರ್ಬೋದು. ಮತ್ತೊಂದಿನ ನಿಮ್ಮ ಕಾಲಚಕ್ರ ಆದರೆ ನಿಮ್ಮ ರಾಶಿ ಮೇಲ್ಗಡೆ ಹೋದಾಗ ಮತ್ತೊಂದು ಚಾನ್ಸಸ್ ಇರುತ್ತೆ, ನೀವು ಕೂಡ ಮೇಲ್ಗಡೆ ಹೋಗುವಂಥದ್ದು, ಗೆಲ್ಲುವಂಥ ಎದುರಾಳಿಯ ವಿರುದ್ಧ ನಿರ್ಣಾಯಕವಾದ ಜಯವನ್ನು ಸಂಪಾದಿಸುವಂಥದ್ದು. ಯಾವುದೇ ಸಂಘರ್ಷ ಕೂಡ ಕೊನೆ ಆಗೋದಿಲ್ಲ ನೀವು ಸೋಲನ್ನು ಒಪ್ಕೊಳ್ಳೋವರೆಗೆ. ಸೊ ನಿಮ್ಮ ಸತ್ವ ಪರೀಕ್ಷೆ ಕೂಡ ಇಲ್ಲಿ ನಡೆಯುತ್ತೆ. ನಿಮ್ಮ ಮಟ್ಟಿಗೆ ಒಂದು ಅಗ್ನಿ ಪರೀಕ್ಷೆ ಆಗಿರುತ್ತೆ ಇದು. ಸೋತು ಗೆಲ್ಲೋದಕ್ಕೆ ಎಷ್ಟು ಮಟ್ಟಿಗೆ ರೆಡಿ ಇದ್ದೀರಾ? ಸೋಲಿಸ್ತಾನೆ ಹೋದರೆ, ನಿಮ್ಮನ್ನು ಸೋಲಿಸ್ತಾನೆ ಹೋದರೆ ನಿಮ್ಮ ಸಹನೆ, ತಾಳ್ಮೆ, ಶಕ್ತಿ, ಸಾಮರ್ಥ್ಯಗಳು ಎಲ್ಲಿವರೆಗೆ ಅದೇ ಥರ ಉಳ್ಕೊಳ್ತವೆ, ಎಲ್ಲಿವರೆಗೆ ಹೋರಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಇರುತ್ತೆ. ನಿಮ್ಮ ಜಿದ್ದಿನ ಒಂದು ಪರೀಕ್ಷೆ ಕೂಡ ಇಲ್ಲಿ ನಡೆಯುತ್ತೆ. ಸೊ ಆ ಪರೀಕ್ಷೆಯನ್ನು ಗೆದ್ದಾಗ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀರಾ, ಇನ್ನಷ್ಟು ಸಮರ್ಥರಾಗಿ ಲೈಫನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿದೆ ನೋಡಿ ಮೋಟಿವೇಶನ್ನು. ಎಲ್ಲಿವರೆಗೆ ನಿಮ್ಮ ಹತ್ರ ಹೋರಾಡೋದಕ್ಕೆ ಸಾಮರ್ಥ್ಯ ಇದೆಯೋ ಅಲ್ಲಿವರೆಗೆ ಸೋಲು ಅನ್ನೋದಿಲ್ಲ. ಯಾವುದೇ ಸೋಲು ಕೂಡ ಪರ್ಮನೆಂಟ್ ಅಲ್ಲ. ಎಲ್ಲಿವರೆಗೆ ನೀವು ಹೋರಾಡ್ತಿರ್ತೀರೋ ಅಲ್ಲಿವರೆಗೆ. ಹೋರಾಡ್ತಾ ಇರೋನಿಗೆ ಸೋಲು ಮತ್ತು ಗೆಲುವುಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಗೆಲುವು ಕೂಡ ಬರುತ್ತೆ. ಗೆದ್ದೆ ಅಂತ ಅಲ್ಲಿ ಮುಗಿದಿಲ್ಲ, ಮತ್ತೊಂದು ಗೆಲುವಿಗಾಗಿ ನಾವು ಹೋರಾಟ ನಡೆಸಬೇಕಾಗಿರುತ್ತೆ. ಸೋತೆ ಅಂತ ಅಲ್ಲಿಗೂ ಮುಗಿದಿಲ್ಲ, ಗೆಲುವನ್ನು ಹೇಗೆ ಪಡೆಯೋದು ಅನ್ನೋ ಬಗ್ಗೆ ಮತ್ತೆ ಪ್ರಯತ್ನ ನಡಿಬೇಕಾಗತ್ತೆ. ಮತ್ತೊಂದು ಸೋಲು ಬಂದರೂ ಕೂಡ ಅದನ್ನು, ಆ ಪೆಟ್ಟನ್ನು ತಿಂದ್ಕೊಂಡು ಚೇತರಿಸ್ಕೊಂಡು ಮೇಲೆ ಹೋಗೋ ಸಾಮರ್ಥ್ಯ ನಮಗಿರ್ಬೇಕಾಗತ್ತೆ. ಸೋಲು ಮತ್ತು ಗೆಲುವುಗಳು ಲೈಫನ್ನು ಒಂದು ಸಂಘರ್ಷ ಅಂತ ತಿಳ್ಕೊಂಡಿರೋ ವ್ಯಕ್ತಿಗೆ ದೊಡ್ಡ ಅಂಶಗಳೇ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಎಂಪ್ಲಾಯಿ ಇವತ್ತೋಗಿ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ, ರಿಪೋರ್ಟ್ ಮಾಡ್ಕೋತಾನೆ. ಆಯಿತು, ಕೆಲಸ ಸಿಕ್ಕೋಯ್ತು, ಭಾಳ ದೊಡ್ಡ ಅದ್ಭುತ ಸಂಗತಿ, ಅಲ್ಲೇ ಗೆದ್ಬಿಟ್ಟೆ, ಲೈಫ್ ಮುಗಿದೋಯ್ತು, ನಂದು ಸೆಟ್ಲ್ ಆಗೋಯ್ತು ಅಂತ ಅಂದ್ಕೊಂಡ್ರೆ ಆ ವ್ಯಕ್ತಿಗಿಂತ ದೊಡ್ಡ ಶತಮೂರ್ಖ ಬೇರೆ ಯಾರು ಇರೋದಿಲ್ಲ. ಇವತ್ತಿನ ಕಾಲದಲ್ಲಿ ಸೆಟ್ಲ್ ಆಗೋದು ಅನ್ನೋದು ಯಾವುದೇ ಪ್ರೊಸೆಸ್ ಇಲ್ಲ. ವ್ಯಕ್ತಿ ಸಂಘರ್ಷ ಮಾಡಬೇಕಾಗತ್ತೆ. ಪ್ರತಿ ಕ್ಷಣ, ಪ್ರತಿ ಗಂಟೆ, ಪ್ರತಿದಿನ ಅವನ ಶ್ರಮ ಸಾರ್ಥಕತೆ ಕೂಡ ಅವನನ್ನು ತಗೊಂಡೋಗ್ತಾ ಇರಬೇಕಾಗತ್ತೆ. ಪ್ರಯತ್ನ ಅನ್ನೋದು ನಿರಂತರವಾಗಿ ನಡ್ಸ್ಕೊಂಡು ಹೋದಾಗ ಮಾತ್ರ ಸೋಲು ಅಥವಾ ಗೆಲುವು ಯಾವುದೋ ಒಂದು ಕ್ರಿಯೆಗಳು ನಡೀತಾ ಇರೋದಕ್ಕೆ ಸಾಧ್ಯ ಇದೆ. ವ್ಯಕ್ತಿ ಸಂಘರ್ಷ ಮಾಡ್ತಿದ್ದಾನಂದರೆ ಒಂದು ಸೋಲಾಗಬೇಕು, ಇನ್ನೊಂದು ಗೆಲುವಾಗಬೇಕು. ಇದೆರಡೇ ಸಾಧ್ಯತೆಗಳು ಇರ್ತವೆ. ಸೊ ಸಂಘರ್ಷದಲ್ಲಿ ಮುಂದುವರಿಯೋದು, ಯಾವುದೇ ಕಾರಣಕ್ಕೂ ಆ ಸಂಘರ್ಷವನ್ನು ಕೈ ಬಿಡದೇ ಇರೋದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ವ್ಯಕ್ತಿಗಳಿಗೆ. ಇದೇ ಪಾಠವನ್ನೇ ಶನಿ ದೇವರು ನಿಮಗೆ ಹೇಳ್ತಾ ಇರ್ತಾನೆ. ಇನ್ನೊಂದು ವಿಚಾರ ಅಂದೆ ನಾನು, ಪಂಚಮ ಶನಿ ದುಃಖವನ್ನು ಕೊಡ್ತಾನೆ ಅಂತ. ದುಃಖವನ್ನು ಕೊಡೋದಾದರೆ ಯಾಕೆ ಕೊಡಬಾರ್ದು ಅಲ್ವಾ? ದುಃಖ ಅಂತ ಇರೋದ್ರಿಂದಲೇ ಸುಖದ ಇಂಪಾರ್ಟೆನ್ಸ್ ಏನು ಅಂತ ನಮ್ಗೆ ಗೊತ್ತಾಗೋದು. ಫಾರ್ ಎಕ್ಸಾಂಪಲ್, ಈ ಪಂಚಮ ಶನಿ ದುಃಖವನ್ನು ಕೊಡ್ತಾನೆ ಅಂತಂದೆ, 2.5 ವರ್ಷದ ಕಾಲ ನೀವು ಅದನ್ನು ಅನುಭವಿಸಿದ್ರಿ. ಸತತವಾಗಿ ದುಃಖವೇ ಬರುತ್ತೆ ಅಂತಲ್ಲ, ದುಃಖ ಸುಖ ಎರಡು ಸಮಾನವಾದ ಪಾಯಿಂಟ್ಗಳಲ್ಲೇ ಇರ್ತವೆ. ಒಂದು 5% ಜಾಸ್ತಿ ಆಗುತ್ತೆ ದುಃಖದ ಪ್ರಮಾಣ ಅಂತ ಆದರೆ, ಆವಾಗ ನಿಮಗೆ ಚಡಪಡಿಕೆ ಶುರುವಾಗುತ್ತೆ, ಆತಂಕ ಶುರುವಾಗುತ್ತೆ ಮನಸ್ಸಲ್ಲಿ. ಏನು ಹೀಗಾಗೋಯ್ತು, ಆರೋಗ್ಯ ಕೆಟ್ಟೋಯ್ತು, ನನಗೆ ಹಾಳು ಮಾಡಿಕೊಂಡೆ ಆರೋಗ್ಯವನ್ನು, ಏನಪ್ಪ ಪರಿಹಾರ ಇದಕ್ಕೆಲ್ಲ ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಬಟ್ ಇಲ್ಲಿ ಪಾಯಿಂಟ್ ನೀವು ಗಮನಿಸಬೇಕಾಗಿರೋದು ಸ್ನೇಹಿತರೆ, ಶನಿ ಷಷ್ಠಕ್ಕೆ ಹೋದಾಗ ಆ ವಿಚಾರ ಮತ್ತೆ ತಿರುಮುರು ಆಗುತ್ತೆ. ಪ್ರಭಾವಗಳು ಶುರು ಆಗ್ತವೆ, ಒಳ್ಳೆ ಪ್ರಭಾವಗಳು, ಒಳ್ಳೆಯ ಅಂಶಗಳು ನಿಮಗೆ ಗೋಚರಿಸೋದಕ್ಕೆ ಸಾಧ್ಯ ಆಗುತ್ತೆ, ಶುರುವಾಗುತ್ತೆ ಲೈಫಲ್ಲಿ. ಫಾರ್ ಎಕ್ಸಾಂಪಲ್, ಈಗ ತುಲಾರಾಶಿಯವರು ನಾಳೆ ಕುಂಭಮೇಳಕ್ಕೆ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. ನೀವು ಅಸ್ಯೂಮ್ ಮಾಡಿ, ಕುಂಭಮೇಳಕ್ಕೆ, ಯಾತ್ರೆಗೋ, ಇನ್ಯಾವುದೋ ಒಂದು ಫಂಕ್ಷನ್ಗೋ ಹೋಗ್ತಾರೆ. ಅಲ್ಲಿ ಯಾವುದೋ ಮಹಾನ್ ವ್ಯಕ್ತಿಯ ದರ್ಶನ ಆಗುತ್ತೆ, ಒಂದು ಆಶೀರ್ವಾದನೋ ಏನೋ ಒಂದು ಸಿಗುತ್ತೆ ಅವ್ರ ಮಟ್ಟಿಗೆ. ಪಂಚಮ ಶನಿ ಮುಗಿತಾ ಇರೋ ಒಂದು ಟೈಮಲ್ಲಿ, ಸಂಧಿ ಕಾಲದಲ್ಲಿ ಒಂದು ಆ ಥರದ ಒಂದು ಸ್ಪಿರಿಚುವಲ್ ಘಟನೆಗಳು, ಏನೋ ಒಂದು ಒಳ್ಳೆ ಘಟನೆಗಳು ನಡೆಯೋ ಸಾಧ್ಯತೆಗಳು ಇರ್ತವೆ. ಹಠಾತ್ತಾಗಿ ನಿಮಗೆ ಏನೋ ಒಂದು ಗೋಚರಿಸೋದಕ್ಕೆ ಶುರುವಾಗುತ್ತೆ. ಎಲ್ಲೋ ಒಂದು ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ, ಯಾವುದೋ ಒಂದು ಒಳ್ಳೆ ಸಂಗತಿ, ಪಾಸಿಟಿವ್ ಅಂಶ ನಿಮ್ಮನ್ನು ನೀವು ಆ ಥರ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ಬೋದು. ಆ ಥರದ ಚಾನ್ಸಸ್ ಇರುತ್ತೆ. ಇದೇ ಚಾನ್ಸು ಸೃಷ್ಟಿಯಾಗುತ್ತೆ ಮೇಷರಾಶಿಗೆ ಶನಿ ಹೋದಾಗ. ವೃಶ್ಚಿಕ ರಾಶಿಯವರಿಗೂ ಕೂಡ 5ರ ಶನಿ ಹೋಗಿ 6ರ ಶನಿ ಬರ್ತಾನೆ. ತುಂಬ ಸಿಂಪಲ್ ಇದು ಅಲ್ವಾ? ಶನಿ 5ರಲ್ಲಿ ಇರಬೇಕೋ 6ರಲ್ಲಿ ಇರಬೇಕೋ ಅನ್ನೋದು ನಮ್ಮ ಕೈಯಲ್ಲಿಲ್ಲ ಸ್ನೇಹಿತರೆ. ಶನಿ ಎಲ್ಲಿರ್ತಾನೋ ಅಲ್ಲಿರ್ತಾನೆ. ನಾವೇ ಮಾಡೋ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಬೇಕು. ಸೊ ಆ ಥರದ ಸಂದರ್ಭ ಅವಕಾಶಗಳು ವೃಶ್ಚಿಕ ರಾಶಿಯವರಿಗೂ ಬರ್ತಾವೆ. ಸದ್ಯ ಇರೋದಿಲ್ಲ ಅಂತ ಅಂದ್ಕೊಂಡ್ರು ಕೂಡ ಮತ್ತೊಂದು 2-2.5 ವರ್ಷಕ್ಕಾದ್ರಾಯ್ತು. ಲೈಫ್ ಎಷ್ಟೊತ್ತಿಗೆ ಕಳೆದೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸಂಘರ್ಷ ಮಾಡೋ, ಹೋರಾಟ ಮಾಡೋ ವ್ಯಕ್ತಿಗಳಿಗೆ, ದುಡ್ಕೊಂಡೋಗೋ ಕೈಗಳಿಗೆ. ಸ್ನೇಹಿತರೆ, ಇಲ್ಲಿ ನಾನು ಹೇಳೋನಿದ್ದೀನಿ, ಶನಿಯಿಂದ ಬರುವಂಥ ದುಃಖ, ವಿಳಂಬ, ಆಲಸ್ಯ, ನಿಷ್ಕ್ರಿಯತೆ, ಮುಂದೂಡುವಂಥ ಸ್ವಭಾವ, ಹಾಗೆಯೇ ಯಾವುದೂ ಬೇಡ ಅನ್ನುವಂಥ ಒಂಥರ ನಿರ್ಲಿಪ್ತತೆ, ಹೇಗೆ ನಾವು ಈ ಥರದ ಮನೋವೃತ್ತಿಗಳನ್ನ ಎದುರಿಸೋದು, ಅಂದರೆ ನಮ್ಮೊಳಗಿನ ಶತ್ರುಗಳು ಇವೆಲ್ಲ, ಇವುಗಳನ್ನ ಯಾವ ಥರ ಕಡಿಮೆ ಮಾಡ್ಕೋಬೋದು ಅನ್ನೋ ಬಗ್ಗೆ ಈ ವಿಡಿಯೋಲಿ ಈಗ ನಾನು ಡಿಸ್ಕಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ನೇಹಿತರೆ, ಒಂದೇ ಒಂದು ವಿಧಾನ ಇದೆ ಶನಿಯನ್ನು ಎದುರಿಸೋದಕ್ಕೆ. ಶನಿಯನ್ನು ಎದುರಿಸೋದಂತಲ್ಲ, ನಿಮ್ಮಲ್ಲಿರೋ ಆ ನೆಗೆಟಿವ್
ಪ್ರೊಸೆಸ್ಗಳನ್ನು ಥಾಟ್ಗಳನ್ನು ನೀವು ಎದುರಿಸೋ ಪ್ರಯತ್ನ ಮಾಡುವಂಥದ್ದಾಗಿರುತ್ತೆ ಇದು. ಹೇಗೆ ಎದುರಿಸ್ಬೋದು ಅಂತ ಕೇಳೋದಾದರೆ ತುಲಾರಾಶಿಯವರಿಗೂ ಅಪ್ಲೈ ಆಗುತ್ತೆ, ವೃಶ್ಚಿಕ ರಾಶಿಯವರಿಗೂ ಅಪ್ಲೈ ಆಗುತ್ತೆ, ಎಲ್ಲ 12 ರಾಶಿಗಳಿಗೂ ಅಪ್ಲೈ ಆಗುವಂಥ ಸ್ವಾಭಾವಿಕವಾದ ವಿಚಾರ ಆಗಿರುತ್ತೆ ಇದು. ಇದರಲ್ಲಿ ಏನು ಜನರಲ್ ಅಲ್ಲದೆ ಇರೋದು ಭಾಳ ವಿಶೇಷ ಅಂತ ಇಲ್ಲ, ಬಟ್ ನೀವು ಆ ಅಂಶವನ್ನು ನೆಗ್ಲೆಕ್ಟ್ ಮಾಡ್ತಾನೆ ಬಂದಿರೋದ್ರಿಂದ ವಿಶೇಷ ಅಂತ ಆಗುತ್ತೆ. ಒಂದೇನು ಅಂದರೆ ಶನಿಯ ಪ್ರಭಾವ ಅಂದರೆ ನಿಮ್ಮ ತಲೆಯ ಹಾರ್ಮೋನಲ್ ಸಿಸ್ಟಮ್ ಮೇಲೆ ಇರುತ್ತೆ. ಥೈರಾಯ್ಡು, ಪಿಟ್ಯೂಟರಿ ಹಾರ್ಮೋನ್ಗಳಿರ್ತವೆ ಒಂದಷ್ಟು, ಅವು ನಿಮ್ಮ ಲೈಫಿನ ಮೇಲೆ ಪ್ರಭಾವ ಬೀರ್ತವೆ, ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತವೆ. ಈ ಹಾರ್ಮೋನ್ಗಳನ್ನ ಹೇಗೆ ನೀವು ಸರಿಯಾಗಿ ಇಟ್ಕೋಬೋದು, ನಿಯಂತ್ರಣದಲ್ಲಿ ಇಟ್ಕೋಬೋದು ಅಂದರೆ ಹೆಚ್ಚೆಚ್ಚು ಪಾಸಿಟಿವಿಸಮ್ ಕಡೆಗೆ, ಪ್ರಾಬ್ಲಮ್ಗಳಿಗೆ, ಸಮಸ್ಯೆಗಳನ್ನ ಕಂಡುಕೊಳ್ಳೋ ಕಡೆಗೆ ತೊಗೊಂಡೋಗ್ಬೋದು ಅಂತ ನೀವು ಕೇಳೋದಾದರೆ ವ್ಯಕ್ತಿ ವ್ಯಾಯಾಮದ ಅಭ್ಯಾಸವನ್ನು ಮಾಡ್ಕೋಬೇಕು. ಇದಕ್ಕೆ ನಾನು ಭಾಳಷ್ಟು ಸಂದರ್ಭಗಳಲ್ಲಿ ಅಂದರೆ ಸಾಧ್ಯ ಆದಷ್ಟು ಸಂದರ್ಭಗಳಲ್ಲಿ ವ್ಯಾಯಾಮಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ. ವ್ಯಾಯಾಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ದುಃಖದ ಮೂಲ ಮನಸ್ಸನ್ನು ವ್ಯಾಯಾಮದ ಕಡೆ, ಏಕಾಗ್ರತೆ ಕಡೆ ಫೋಕಸ್ ಮಾಡೋಕ್ಕಾಗದೇ ಇರೋದೇ ಆಗಿರುತ್ತೆ. ನಿಮ್ಮ ಸೋಲಿನ ಮೂಲ ಕೂಡ ಇದೇ ಆಗಿರುತ್ತೆ. ನಿಮ್ಮ ಹತ್ರ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಜೀವನದ ಮೇಲೆ. ಸೊ ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬೇಕಾಗುತ್ತೆ ವ್ಯಾಯಾಮ. ಡೈಲಿ ಒಂದು ಅರ್ಧ ಗಂಟೆಯಿಂದ ಶುರು ಮಾಡಿ 1 ಗಂಟೆ 2 ಗಂಟೆ ಈ ಥರ ವಾಕಿಂಗ್ ಮಾಡಬೇಕು. ನೀವು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಂತಾದರೆ ಮನೆಯ ಸಣ್ಣ ಜಾಗದಲ್ಲಿ ಯಾವುದೋ ಒಂದು ಹಾಲ್ ರೂಮ್ ಅಲ್ಲೇ 4 ಗೋಡೆಗಳ ಮಧ್ಯೆನೇ ವಾಕಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಅದಿಲ್ಲ ಅಂದರೆ ಬಾಲ್ಕನಿಯಲ್ಲೋ, ಟೆರೇಸ್ ಮೇಲೋ, ಅಥವಾ ಹೊರಗಡೆ ಯಾವುದೋ ಪಾರ್ಕೋ ಇನ್ಯಾವುದೋ ಸ್ಥಳಗಳಲ್ಲೋ ವಾಕಿಂಗ್ ಮಾಡೋದು ಜೀವನಕ್ಕೆ ತುಂಬ ಆರೋಗ್ಯವನ್ನು ಕೊಡುತ್ತೆ. ಹೆಚ್ಚೆಚ್ಚು ಆಕ್ಸಿಜನನ್ನು ಉಸಿರಾಡೋದಕ್ಕೆ ಸಹಾಯ ಮಾಡುತ್ತೆ. ಆಕ್ಸಿಜನ್ ಉಸಿರಾಡಿದಾಗ, ಚೆನ್ನಾಗಿ ಆಕ್ಸಿಜನನ್ನು ಉಸಿರಾಟ ಮಾಡಿದಾಗ ಒಬ್ಬ ವ್ಯಕ್ತಿ ಬ್ರೇನ್ ಹಾಗೆ ದೇಹದ ಎಲ್ಲ ಕಡೆ ಸರ್ಕ್ಯುಲೇಷನ್ ಸಿಸ್ಟಮನ್ನು ಇಂಪ್ರೂವ್ ಮಾಡ್ಕೊತಾನೆ. ಆರೋಗ್ಯ ಚೆನ್ನಾಗಿ ಸುಧಾರಿಸುತ್ತೆ, ದೈಹಿಕ ಆರೋಗ್ಯ ಸುಧಾರಿಸುತ್ತೆ, ಮನಸ್ಸಿನಲ್ಲೂ ಕೂಡ ಒಳ್ಳೊಳ್ಳೆ ಯೋಚನೆಗಳು, ಪಾಸಿಟಿವ್ ಥಾಟ್ಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಆಲಸ್ಯಾಗಿ ಕೂರೋ ಬದಲು ಅಟ್ಲೀಸ್ಟ್ ವಾಕಿಂಗ್ ಮಾಡಿ. ಈ ಥರ ನಿಂತಲ್ಲೇ ವಾಕಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತೇನು ಮಾಡಬೇಡಿ, ಅಟ್ಲೀಸ್ಟ್ ಇದನ್ನಾದರೂ ಮಾಡಿ, ನಿಂತಲ್ಲೇ ವಾಕಿಂಗ್ ಮಾಡೋದು. ಇನ್ನು ನೀವು ಯೋಗ, ಪ್ರಾಣಾಯಾಮ ಈ ಥರದ ವಿಚಾರಗಳಿಗೆ ಬಂದರೆ, ಧ್ಯಾನ, ಮೆಡಿಟೇಷನ್ನು ಈ ಥರದ ಅಂಶಗಳನ್ನು ತಗೊಳ್ಳೋದಾದರೆ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ವಿಚಾರಗಳು ಸಿಗ್ತಾ ಇರ್ತವೆ. ಭಾಳಷ್ಟು ಜನ ರಾಶಿಫಲ ಅಂದ ತಕ್ಷಣ ವಿಡಿಯೋಗಳನ್ನು ನೋಡ್ತಾರೆ. ವ್ಯಾಯಾಮ, ಎಕ್ಸಸೈಸು, ಯೋಗ, ಆಸನಗಳು, ಪ್ರಾಣಾಯಾಮ, ಧ್ಯಾನ ಅಂದ ತಕ್ಷಣ ವಿಡಿಯೋಗಳನ್ನು ನೋಡೋದಿಲ್ಲ. ಭಾಳಷ್ಟು ಜನ ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಹಾರ್ಮ್ಫುಲ್ ನಿಮ್ಮ ಮಟ್ಟಿಗೆ. ಯಾಕೆಂದರೆ ಆ್ಯಕ್ಟಿವಿಟಿಗಳು ಬೇಕಾಗತ್ತೆ. ಒಬ್ಬ ವ್ಯಕ್ತಿ ಕಾಂಪಿಟೇಟಿವ್ ಆಗಿರೋದಕ್ಕೆ, ಜೀವನವನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗೋದಕ್ಕೆ, ಖುಷಿಯನ್ನು ಕಾಣೋದಕ್ಕೆ ಈ ಹಾರ್ಮೋನ್ಗಳ ಮೇಲೆ, ತಲೆಯಲ್ಲಿರೋ ಹಾರ್ಮೋನ್ಗಳ ಮೇಲೆ ಕಂಟ್ರೋಲನ್ನು ಸಾಧಿಸಬೇಕಾಗತ್ತೆ. ಆ ಕಂಟ್ರೋಲನ್ನು ನೀವು ಸಾಧಿಸಬೇಕು ಅಂದರೆ, ಖುಷಿಯ ಹಾರ್ಮೋನ್ಗಳು ಹೆಚ್ಚೆಚ್ಚು ಉತ್ಪಾದನೆ ಆಗಬೇಕು ಅಂದರೆ ವ್ಯಾಯಾಮ ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ ಕೂಡ ಆಗಿರುತ್ತೆ. ಸೊ ಪಂಚಮ ಶನಿ ಔಟ್ ಆಗ್ತಿರೋರು ತುಲಾರಾಶಿಯವರು, ಪಂಚಮ ಶನಿ ಇನ್ ಆಗ್ತಿರೋರು ವೃಶ್ಚಿಕ ರಾಶಿಯವರು, ನೀವಿಬ್ಬರು ಕೂಡ ವ್ಯಾಯಾಮಗಳನ್ನು ಮಾಡಿ ದೇಹದ ಎಲ್ಲ ಭಾಗಗಳಿಗೂ ಚೆನ್ನಾಗಿ ಇನ್ನಷ್ಟು ಮತ್ತಷ್ಟು ವ್ಯಾಯಾಮ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮ್ಮ ಬಹಳಷ್ಟು ಸಮಸ್ಯೆಗಳ ಪರಿಹಾರಗಳು ಈ ವಿಡಿಯೋದಲ್ಲ, ನಾನು ಹಾಕೋ ಬೇರೆ ವಿಡಿಯೋಗಳಲ್ಲಿ, ಯೋಗ ಮತ್ತು ಧ್ಯಾನದ ಕುರಿತಾದ ವಿಡಿಯೋಗಳಲ್ಲಿ ಇದೆ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಹರಿ ಓಂ.